ಮನೆ ಜವಾಬ್ದಾರಿ ನಂದೇ ಅಂದ್ಮೇಲೆ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಂದೇ ತಾನೆ. ಓ, ಈ ಮಲ್ಲಿಕಾ ಸುತ್ತಿ ಬಳಸಿ ಏನೋ ಹೇಳೋದಕ್ಕೆ ಬರ್ತಿದ್ದಾಳಲ್ವಾ? ಅಮ್ಮ ತಾಯೇ, ಈಗ ನಾವು ತಿಂಡಿ ತಿನ್ಬೇಕಾ ಬೇಡವಾ? ಈ ತಿಂಡಿ ತಿನ್ನಬಾರ್ದು ಅಂದ್ರೆ ತಿನ್ನಬಾರ್ದು. ಸ್ವಲ್ಪ ವೇಟ್ ಮಾಡಿ. ಭಟ್ರೆ, ಅಡ್ಗೆ ಮನೆಯಲ್ಲಿ ಇನ್ನೂ ಬೇರೆ ಬೇರೆ ತಿಂಡಿ ಇತ್ತಲ್ಲ, ಹೋಗಿ ತಗೊಂಡ್ ಬನ್ನಿ. ಫಟ್ ಅಂತ ತರ್ತೀನ್ರಿ. ಇನ್ಮೇಲೆ ನಿಮ್ಮೆಲ್ಲರ ಜವಾಬ್ದಾರಿನೂ ನಂದೆ. ಸೊ ನಿಮ್ಗೆ ಟೇಸ್ಟಿ ಆದ, ಹೆಲ್ದಿ ಆದ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ನಾನೇ ಪ್ರಿಪೇರ್ ಮಾಡ್ತೀನಿ. ಅಕ್ಕ, ಇವತ್ತು ಸೂರ್ಯ ಹುಟ್ಟೋ ಜಾಗದಲ್ಲೇ ಹುಟ್ಟಿದ ಅಂತಾನೆ. ರೀ, ಸಾಕು ಸುಮ್ನೆ ರೀ. ನಾನು ನಿಮ್ಮೆಲ್ರಿಗೋಸ್ಕರ ಮಾರ್ನಿಂಗ್ 5 o'clock ಗೆದ್ದು ನಿಮ್ಮೆಲ್ರಿಗೂ ಟೇಸ್ಟಿಯಾಗಿ, ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಅದ್ಗೆ ನಿಮಗೋಸ್ಕರ ಸ್ಪೆಷಲ್ ದೋಸೆ. ಪ್ರಭು ಅವರೇ, ನೀವು ಬನ್ನಿ. ನಿಮಗೋಸ್ಕರ ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ, ಬನ್ನಿ. ಇಲ್ಲ, ನನಗೆ ತಿಂಡಿ ಬೇಡ. ನನಗೆ ಅರ್ಜೆಂಟಾಗಿ ಹೊರಗಡೆ ಹೋಗೋದಿದೆ. ಪ್ರಭು, ತಿಂಡಿ ಮಾಡ್ಕೊಂಡು ಹೋಗ್ಬೋದು ತಾನೆ? ಇಲ್ಲ ಮಾವ, ಕ್ಲೈಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ನಾನು ಕ್ಲೈಂಟ್ಸ್ ಜೊತೆನೇ ತಿಂಡಿ ಮಾಡ್ಕೋತೀನಿ. ಸರಿ ಮಾವ, ನಾನು ಹೋಗಿ ಬರ್ತೀನಿ. ಬಾಯ್ ಪ್ರಭಾ. ಮಾವ, ನಿಮ್ಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ಆಸೆ, ಆದ್ರೆ ಈ ಕೇರ್ ಟೇಕರ್ ಇದಾನಲ್ಲ, ನನ್ ಏನ್ ಮಾಡ್ಕೊಟ್ರು ಬೇಡ ಅಂತ ಹೇಳ್ತಾನೆ. ನೀವು ಸಂಪೂರ್ಣವಾಗಿ ಗುಣಮುಖರಾಗಿ ಆಮೇಲೆ ನಿಮ್ಗೆ ನಿಮ್ ಫೇವ್ರೆಟ್ ಒತ್ತು ಶಾವ್ಗೆ ಇದೆಯಲ್ಲ, ಅದ್ ಮಾಡ್ಕೊಡ್ತೀನಿ. ಓಕೆನಾ? ಆಯ್ತು. ಎಲ್ರಿಗೂ ಫೇವ್ರೇಟ್ ಮಾಡಿದ್ಯಾ? ನನಗೆ ನಿಮ್ಗೂ ಮಾಡಿದೀನ್ರಿ. ನನ್ ಕೈಯಾರ ಸ್ಪೆಷಲ್ ರವಾ ಇಡ್ಲಿ ಮಾಡಿದೀನಿ. ರಾಮೇಶ್ವರಂಗೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲ್ಲ ಅಂತೆ. ನೀನು ಇಡ್ಲಿನೇ ಮಾಡಿದ್ಯಾ? ರೀ, ಇದು ರವೆ ಇಡ್ಲಿ. ಹೆಲ್ದಿ ಫುಡ್ ರೀ. ಮಲ್ಲಿಕಾ ಮಲ್ಲಿಗೆ ಹೂ ಥರ ಇಷ್ಟೊಂದು ಸಾಫ್ಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ ಅಂದ್ರೆ ಏನೋ ಮಿಸ್ ಹೊಡಿತಿದ್ಯಲ್ಲ. ಏನು ನೀವೆಲ್ರೂ ಹಾಗೆ ನೋಡ್ತಿದ್ದೀರಾ? ಅದು ನೀವೆಲ್ರೂ ನಾನ್ ಮಾಡಿದ ತಿಂಡಿ ಬಿಟ್ಟು ಬೇರೆ ತಿಂತಿದ್ರಲ್ಲ, ಅದಕ್ಕೆ ಸ್ವಲ್ಪ ರೂಢಾಗಿ ಮಾತಾಡ್ದೆ ಅಷ್ಟೇ. ಸಾರಿ. ನಿಮ್ಮೆಲ್ರ ಮೇಲಿದ್ದ ಕೇರು, ಕನ್ಸನ್ನು, ಅಫೆಕ್ಷನ್ನು ನನ್ನ ಹಾಗೆ ಮಾತಾಡೋ ಹಾಗೆ ಮಾಡ್ತು ಅಷ್ಟೇ, ಬೇರೆ ಏನು ಇಲ್ಲ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಪ್ಲೀಸ್ ಎಲ್ಲರೂ ನಿಮ್ಮ ಫೇವ್ರೆಟ್ ತಿಂಡಿನ ಟೇಸ್ಟ್ ಮಾಡಿ. ಎಂಜಾಯ್ ಯುವರ್ ಫೇವ್ರೆಟ್ ಫುಡ್. ಹಾ, ಶೋರ್. ವೆರಿ ನೈಸ್. ಪ್ರೀತು, ಬಾ ಪ್ರೀತು, ತಿಂಡಿ ತಿನ್ನು. ಇಲ್ಲ ಅತ್ಗೆ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೊರಡಬೇಕು. ಅಯ್ಯೋ, ಹಾಗೆ ಹೇಳಿದ್ರೆ ಹೇಗೆ? ಬಾ ತಿನ್ನು, ಬಾ. ಐ ಆಮ್ ಸಾರಿ ಅತ್ಗೆ, ನನಗೆ ಟೈಮ್ ಇಲ್ಲ, ನಾನು ಹೊರಡಬೇಕು. ಪ್ರೀತಮ್,
ಮಲ್ಲಿಕಾ ತುಂಬ ಎಫರ್ಟ್ ಹಾಕಿ ತಿಂಡಿ ಮಾಡಿದಾಳೆ. ಬೇಡ ಅಂದ್ರೆ ಹೇಗೆ? ಸ್ವಲ್ಪನಾದರೂ ತಿನ್ಕೊಂಡು ಹೋಗು. ಒಂದು 5 ನಿಮಿಷ ಸ್ಪೇರ್ ಮಾಡಿ ತಿಂಡಿ ತಿಂದರೆ ಮಲ್ಲಿಕಾಗೂ ಖುಷಿ ಆಗತ್ತೆ. ಇಲ್ಲ ಡ್ಯಾಡ್, ಕೆಲವು ವಿಷಯಗಳಲ್ಲಿ ತುಂಬ ಲೇಟ್ ಡಿಸಿಷನ್ ಮಾಡಬಾರ್ದು. ಎವ್ರಿ ಸೆಕೆಂಡ್ ಕೌಂಟ್ಸ್. ಅದನ್ನ ನೀವೇ ಹೇಳ್ಕೊಟ್ಟಿದ್ದು ಡ್ಯಾಡ್. ಪ್ಲೀಸ್ ಡೋಂಟ್ ಮೈಂಡ್. ಯು ಪೀಪಲ್ ಕ್ಯಾರಿ ಆನ್. ಏ ಪ್ರೀತಮ್, ಮಾವ ಹೋಗ್ಲಿ ಬಿಡಿ ಮಾವ. ಪಾಪ ಪ್ರೀತು ಇನ್ನು ಚಿಕ್ಕವನು, ಏನಾದ್ರೂ ಅಚೀವ್ ಮಾಡ್ಲಿ ಅಲ್ವಾ? ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಲ್ವಾ? ಅವ್ನ್ ವರ್ಕ್ ಮುಗಿದ್ಮೇಲೆ ಫೋನ್ ಮಾಡಿ ನಾನೇ ವಿಚಾರಿಸ್ತೀನಿ. ಬಂದ್ಮೇಲೆ ಅವನನ್ನ ಕೂರಿಸ್ಕೊಂಡು ಅವನ್ಗೇನ್ ಸಮಸ್ಯೆ ಆಗಿದೆ ಅಂತ ನಾನ್ ವಿಚಾರಿಸ್ತೀನಿ. ಒಂದೇ ದಿನದಲ್ಲಿ ಇಷ್ಟೊಂದು ಬದಲಾಗಿದ್ದಾಳೆ ಅಂದ್ರೆ ಏನೋ ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾಳೆ. ಆದಷ್ಟು ಬೇಗ ಅದೇನು ಅಂತ ತಿಳ್ಕೊಬೇಕು. ಮಾವ, ನೀವೇನು ವರಿ ಮಾಡ್ಕೋಬೇಡಿ. ಪ್ಲೀಸ್ ತಿಂಡಿದ್ದೀನಿ. ಅಯ್ಯೋ ಮಲ್ಲಿಕಾ, ಇದು ನಿಜವಾಗ್ಲೂ ನೀನೇನಾ? ನಂಗೆ ಯಾಕೋ ಡೌಟ್ ಬರ್ತಿದ್ಯಲ್ಲ. ಇದು ಕನ್ಸಾ ನನ್ಸಾ? ನಿನ್ನ ಮಗಳಿಗೆ ಯಾಕಪ್ಪ ಹೀಗೆಲ್ಲ ಆಗ್ತಿದೆ? ನಾನು ಪ್ರತಿ ಸಲ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ಅಂದ್ಕೊಂಡಾಗೆಲ್ಲ ನನ್ನ ಸುತ್ತ ಇರೋರೆ ನನ್ನನ್ನು ವೀಕ್ ಮಾಡ್ತಿದ್ದಾರೆ. ಯಾವ ವಿಷಯದಲ್ಲೂ ನನ್ನ ಮಗಳು ಕುಗ್ಗಲ್ಲ ಅಂತ ಹೇಳ್ತಿದ್ರಿ, ಆದರೆ ಒಂದ್ರ ಹಿಂದೆ ಒಂದು ಪೆಟ್ಟು ಬಿದ್ದು ನನ್ನನ್ನು ಎದ್ದೇಳಕ್ಕಾಗದೇ ಇರೋಷ್ಟು ಪರಿಸ್ಥಿತಿ ಕುಗ್ಗಿಸ್ತಿದೆ ಅಪ್ಪ. ತಗೋ. ಇವಾಗ ಬಂದಿರೋ ಸಂಬಂಧನ ನನ್ನ ಅಮ್ಮನಿಗೋಸ್ಕರ ಒಪ್ಕೋಬೇಕಾ, ಇಲ್ಲ ನೀವು ಹೇಳೋದನ್ನ ಸಾಧಿಸೋದಕ್ಕೋಸ್ಕರ ತಿರಸ್ಕರಿಸ್ಬೇಕಾ? ಒಂದು ನನಗೆ ಅರ್ಥ ಆಗ್ತಿಲ್ಲ. ಇವಾಗ ನನಗೆ ನಿಮ್ಮ ಮಾರ್ಗದರ್ಶನ ಬೇಕಾಗಿದೆ ಅಪ್ಪ. ಪ್ಲೀಸ್ ನನ್ನ ಜೊತೆ ಇದ್ದು ನೀವೇ ನನ್ನ ದಡ ಮುಟ್ಸಿ, ಪ್ಲೀಸ್ ಅಪ್ಪ.